ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೈಕುಂಠ ಏಕಾದಶಿಯ ಪರ್ವಕಾಲದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಈಗಾಗಲೇ ಲಕ್ಷಾಂತರ ಜನ ಭಕ್ತರು ಬಂದು ಶ್ರೀನಿವಾಸ ದೇವರ ದಿವ್ಯ ಆಗಿರ್ತಕ್ಕಂತಹ ದರ್ಶನವನ್ನು ಪಡೀತಾ ಇದ್ದಾರೆ. ನಮಗೆಲ್ಲರಿಗೂ ಸಹಿತ ವೈಕುಂಠ ಏಕಾದಶಿಯ ಈ ಪರ್ವಕಾಲ ಅತ್ಯಂತ ಮಹತ್ವದಾಗಿದ್ದರೆ ಈ ವರ್ಷ ಅದರ ಜೊತೆಗೆ ಇನ್ನೊಂದು ನಮಗೆ ಅತ್ಯಂತ ಸಂತೋಷಕರವಾಗಿರ್ತಕ್ಕಂಥ ವಿಚಾರ, ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಕನ್ನಡ ತಿಂಡಿ ಕೇಂದ್ರದ ಡಾಕ್ಟರ್ ಕೆ ವಿ ರಾಮಚಂದ್ರ, ನಮ್ಮೆಲ್ಲರ ಪ್ರೀತಿಯ ರಾಮಣ್ಣನವರ ಜನ್ಮದಿನ ಕೂಡ ಇವತ್ತು ಆಗಿರೋದ್ರಿಂದ ರಾಮಣ್ಣನವರಿಗೆ ಅವರು ಈ ವೈಕುಂಠ ದ್ವಾರದ ಬಾಗಿಲಿನಲ್ಲಿ ನಿಂತು ಅವರಿಗೆ ಶುಭಾಶಯಗಳನ್ನು ಹೇಳುವಂತಹ ಒಂದು ಸೌಭಾಗ್ಯ ನಮಗೆ ಇವತ್ತು ಒದಗಿ ಬಂದಿರತಕ್ಕಂಥದ್ದು ನಿಜವಾಗಿಯೂ ನಮಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿರ್ತಕ್ಕಂಥ ವಿಚಾರ. ಅವರಿಗೆ ನಾವು ಶುಭಾಶಯಗಳನ್ನು ಕೋರೋಣ. ಜೊತೆಗೆ ಶುಭಾಶಯಗಳನ್ನು ಕೋರೋದ್ರ ಜೊತೆಗೆ ಎಲ್ಲರೂ ಸಹಿತ ಹುಟ್ಟುಹಬ್ಬದ ದಿವಸ ಸಿಹಿ ತಿಂಡಿಯನ್ನು ಕೊಡುವಂಥದ್ದು ಪರಿಪಾಠ. ನಾವು ಈ ವೈಕುಂಠ ಏಕಾದಶಿಯ ಪರ್ವಕಾಲದಲ್ಲಿ ಬಹಳ ವಿಶೇಷವಾಗಿ ಲಡ್ಡು ಪ್ರಸಾದ ಸಿಹಿಯನ್ನು ರಾಮಣ್ಣನವರಿಗೆ ಕೊಡುವುದರ ಮೂಲಕ ಅವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೇವೆ. ಯಾಕಂದರೆ ಅವರು ನಿರಂತರವಾಗಿ ಸಮಾಜಮುಖಿ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥವರು. ಜೊತೆಗೆ ಶ್ರೀನಿವಾಸ ದೇವರ ವಿಶೇಷವಾಗಿರ್ತಕ್ಕಂತಹ ಪ್ರಸಾದವನ್ನು, ಸಿಹಿ ಪ್ರಸಾದವನ್ನು ರಾಮಣ್ಣನವರಿಗೆ ಕೊಡುವುದರ ಮೂಲಕ ನಾವು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ರಮಣ, ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. 3 ಕಾಲ ನೀವು ಇದೇ ರೀತಿ ಖುಷಿಯಿಂದ ನಿಮ್ಮ ನಗು ಏನಿದೆ, ನೀವು ನಕ್ಕಾಗೆಲ್ಲ ಕೂಡ ನಾವು ರಾಮಕೃಷ್ಣ ಪರಮಹಂಸರನ್ನು ನಿಮ್ಮ ಆ ನಗುವಿನಲ್ಲಿ ನೋಡ್ತೇವೆ. ಅದೊಂದು ಸತ್ಯವಾಗಿರ್ತಕ್ಕಂಥ ಮಾತು. ನೀವು ನಮ್ಮಂಥ ಎಷ್ಟೋ ಜನರಿಗೆ ನಿರಂತರವಾಗಿ ಆ ಪ್ರೀತಿಯ ಒಂದು ಚಿಲುಮೆಯನ್ನು ನಮಗೆ ಒದಗಿಸ್ತಾ ಬಂದಂಥವರು ಇವತ್ತು ವೈಕುಂಠ ಏಕಾದಶಿಗೆ ಬಂದು ಆ ಶ್ರೀನಿವಾಸ ದೇವರ ದರ್ಶನವನ್ನು ಮಾಡಿ ನಾವು ಇಷ್ಟೆಲ್ಲ ಸೇವೆ ಮಾಡೋದಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ನಿಮ್ಮ ಒಂದು ಆ ಒಂದು ಅಣ್ಣನ ರೀತಿ ಬರೆಯುವಂಥ ಒಂದು ಏನಿದೆ ಆ ಒಂದು ಅನುಗ್ರಹದಿಂದ ನಮಗೆ ಸಾಧ್ಯವಾದದ್ದು. ಹಾಗಾಗಿ ನಿಮಗೆ ನಾವು 100 ಕಾಲ ನೀವು ಖುಷಿಯಾಗಿರಬೇಕು, ಸಂತೋಷವಾಗಿರಬೇಕು, ನಿರಂತರವಾಗಿ ಈ ನಗು ಇರಬೇಕು ಅಂತೇಳಿ ಪ್ರಾರ್ಥನೆ ಮಾಡೋದ್ರ ಜೊತೆಗೆ ಅವರ ಸೇವಾ ಕಾರ್ಯಗಳು ಒಂದಲ್ಲ ಎರಡಲ್ಲ ಹೇಳೋದಕ್ಕೆ ಹೊರಟ್ರೆ ಅದು ದೊಡ್ಡ ಒಂದು ಇದಾಗ್ತಕ್ಕಂಥ ಲೀಸ್ಟ್ ಆಗ್ತದೆ. ಅವರು ನಿರಂತರವಾಗಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಪ್ರತಿಯೊಂದು ಸಹಿತ ಕನ್ನಡ ತಿಂಡಿ ಕೇಂದ್ರ ಇವತ್ತೇನು ಚಾಮರಾಜಪೇಟೆಯಲ್ಲಿ ಇದೆ, ಅದು ಇಡೀ ರಾಜ್ಯದ ಆ ಕನ್ನಡಿಗರನ್ನು ಪ್ರತಿನಿಧಿಸುವಂಥ ಸಂಸ್ಥೆಯ ರೀತಿ ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಅನ್ನ, ಅಂಗಾಂಗ ದಾನ ಮತ್ತು ಕನ್ನಡ, ಇದು ರಾಮಚಂದ್ರ ಮತ್ತು ಅವರ ಸಹೋದರ ಆಗಿರ್ತಕ್ಕಂಥ ಅಶ್ವತ್ಥ ನಾರಾಯಣ ರಾಮಣ್ಣ ಗುಣಣ್ಣ ಅಂತ ಹೇಳ್ತೀವಿ. ಅವರ ನಿರಂತರವಾಗಿರ್ತಕ್ಕಂತಹ ಒಂದು ಧ್ಯೇಯ, ಅದರ ಪ್ರಕಾರವಾಗಿ ನಿರಂತರವಾಗಿ ಕಾರ್ಯವನ್ನು ನೆರವೇರಿಸ್ತಾರೆ. ಎಲ್ಲ ಧಾರ್ಮಿಕ ಕಾರ್ಯಗಳಲ್ಲೂ ಸಹಿತ ಯಾವ ದೇವಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳಾದರೂ ಅಲ್ಲಿ ಇರ್ತಾರೆ. ಜೊತೆಗೆ ಇನ್ನೂ ಭಾಳ ವಿಶೇಷ ಅಂದರೆ ತಿರುಪತಿಯ ತಿಮ್ಮಪ್ಪನ ದರ್ಶನ ಅತ್ಯಂತ ದುರ್ಲಭ ಅಂತ ಹೇಳ್ತೇವೆ ನಾವು. ಒಂದು ತಿಂಗಳಲ್ಲಿ ಕನಿಷ್ಠ ಪಕ್ಷ ಅವರು 4ರಿಂದ 5 ಬಾರಿ ತಿರುಪತಿಗೆ ಹೋಗಿ ಬರುವಂತಹ ಒಂದು ಪರಿಪಾಠವನ್ನು ಇಟ್ಕೊಂಡಿದ್ದಾರೆ ಮತ್ತು ಅವಕಾಶ ಅವರಿಗೆ ಲಭ್ಯ ಆಗ್ತಾ ಇದೆ. ಒಂದು ವರ್ಷದಲ್ಲಿ ಸುಮಾರು ಒಂದು ತಿಂಗಳು 2 ತಿಂಗಳಷ್ಟು ಅವರು ಬರೀ ತಿರುಪತಿ ಓಡಾಡ್ತಲೇ ಇರ್ತಾರೆ ಅಂತ ಕೂಡ ಹೇಳೋದು ತಪ್ಪಾಗಲಿಕ್ಕಿಲ್ಲ. ಜೊತೆಗೆ ನಿರಂತರವಾಗಿ ನೊಂದಿರ್ತಕ್ಕಂಥವ್ರು, ಕಷ್ಟದಲ್ಲಿರ್ತಕ್ಕಂಥವ್ರು ಎಲ್ಲರ ಸೇವೆಗೆ ಮುಂದಾಗುವಂಥವ್ರು. ಕೊರೋನಾ ಸಂದರ್ಭದಲ್ಲಿ ಅವರು ನಡೆಸಿದಂತಹ ಆ ಸೇವೆ ಏನಿದೆ ಅದನ್ನು ಪದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲದೆ ಇರುವಂಥದ್ದು. ಆ ಒಂದು ಅಣ್ಣನ ವಾತ್ಸಲ್ಯ ಎಲ್ಲರ ಮೇಲೆ ಇರಿಸಿ ನಮ್ಮನ್ನು ನಿರಂತರವಾಗಿ ನಮ್ಮ ಎಲ್ಲ ಕಾರ್ಯಗಳಲ್ಲೂ ಸಹಿತ ನಮ್ಮ ಬೆನ್ನಿಗೆ ನಿಂತು ಅವರಿವತ್ತು ನಡೆಸ್ತಾ ಇರ್ತಕ್ಕಂಥದ್ದು. ಒಂದು ಪತ್ರಿಕೆಯಲ್ಲಿ ಒಂದು ಲೇಖನ ಬಂದಿತ್ತು, ಕನ್ನಡಕ್ಕೊಬ್ಬನೇ ರಾಮಚಂದ್ರ ಅಂತೇಳಿ. ಅದು ಸತ್ಯವಾಗಿರ್ತಕ್ಕಂಥ 100ಕ್ಕೆ 100 ಸತ್ಯವಾಗಿರ್ತಕ್ಕಂತಹ ಒಂದು ವಿಚಾರ. ಯಾವುದೇ ಜಾತಿ
ಧರ್ಮ ಮತ ಭೇದ ಯಾವುದೂ ಕೂಡ ಅವರಲ್ಲಿ ಇಲ್ಲ. ಎಲ್ಲವೂ ಇದೆ, ಆದರೆ ಅದೆಲ್ಲವನ್ನೂ ಸಹಿತ ಅವರ ಮನೆಗಳಲ್ಲಿ ಅವರು ಆಚರಣೆಗಳನ್ನು ಮಾಡ್ತಾರೆ. ಜೊತೆಗೆ ಎಲ್ಲರ ಜೊತೆಗೆ ಬೆರೆತು ಎಲ್ಲರ ಕಷ್ಟಗಳಲ್ಲಿ, ಎಲ್ಲರ ನೋವಿನಲ್ಲಿ, ಎಲ್ಲದರಲ್ಲೂ ಕೂಡ ಅವರು ಪಾಲ್ಗೊಳ್ತಾರೆ. ರಾಮಚಂದ್ರ ಅವರಿಗೆ ನಿರಂತರವಾಗಿರ್ತಕ್ಕಂತಹ ಅನುಗ್ರಹ ಆಶೀರ್ವಾದವನ್ನು ಭಗವಂತ ಅನುಗ್ರಹಿಸಲಿ ಅಂಥೇಳಿ ಶ್ರೀನಿವಾಸ ದೇವರಲ್ಲಿ ಮತ್ತು ನಮ್ಮ ಆರಾಧ್ಯ ದೇವ ಶಿರಸಿಯ ಮಾರಿಕಾಂಬ ಅಮ್ಮನವರಲ್ಲಿ ಸಂಪ್ರಾರ್ಥನೆಯನ್ನು ಮಾಡುವುದರ ಮೂಲಕ ಮತ್ತೆ ಅವರಿಗೆ ಶುಭಾಶಯವನ್ನು ಕೊಡ್ತೇವೆ. ಶುಭವಾಗಿ ಸದಾಶಿವದ ಅನುಗ್ರಹಿಸಿ ಶ್ರೀನಿವಾಸ ದೇವರ ಸ್ವರ್ಗದ ಬಾಗಿಲ ಎದುರುಗಡೆ ನಿಂತು ರಾಮಚಂದ್ರ ಅವರ ಹುಟ್ಟುಹಬ್ಬದ